ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಕಿರಣ್ ವ್ಲಾಗ್ಸ್. ತಮ್ನೇಲ್ ನೋಡಿ ನಿಮಗೆಲ್ಲ ಗೊತ್ತಾಗಿರುತ್ತೆ, ನಾವು ಹೋಗ್ತಾ ಇರೋದು ಸಿದ್ರ ಬೆಟ್ಟಕ್ಕೆ. ನಾನಂತೂ ಈ ರೈಡ್ ತುಂಬಾ ಎಂಜಾಯ್ ಮಾಡಿದೆ. ಯಾವ ಕಡೆ ನೋಡಿದ್ರು ಬರೀ ಗ್ರೀನರೀಸ್, ತುಂಬಾ ಚೆನ್ನಾಗಿದೆ. ಇಲ್ಲಿ ಯಾವ ಸೈಡ್ ಹೋಗೋದು ಅಂತ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಸೊ ಕಿರಣ್ ಹುಡುಕ್ತಿದ್ದಾರೆ ಯಾವ ಕಡೆ ಹೋಗೋದು ಅಂತ. ಫೈನಲಿ ಲೆಫ್ಟ್ ಹೋದ್ವಿ, ಅಲ್ಲಿ ನೇಮಿಂಗ್ ಬೋರ್ಡ್ ಇತ್ತು. ಇನ್ನೇನು ರೀಚ್ ಆದ್ವಿ ಸಿದ್ರ ಬೆಟ್ಟನ. ಸೊ ನಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು, ಅವತ್ತಿನ ದಿನ ಹೇಗಿತ್ತು ಅಂತ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋನ ಪೂರ್ತಿ ಎಂಡ್ವರೆಗೂ ನೋಡಿ. ಇಲ್ಲಿ ಪಾರ್ಕಿಂಗಿಗೆ ಚಾರ್ಜ್ ಮಾಡ್ತಾರೆ. ಇಟ್ಸ್ ಜಸ್ಟ್ 5 ರೂಪೀಸ್ ಅಷ್ಟೇ. ಇದು ಮೇನ್ ಎಂಟ್ರೆನ್ಸ್ ಗೈಸ್. ನೋಡಿ ಈ ಥರ ಕಾಣಿಸುತ್ತೆ. ಇಲ್ಲಿಂದ ಬೆಟ್ಟ ಹತ್ತೋದು ಶುರು ಆಗುತ್ತೆ. ಇಲ್ಲಿ ಕಿರಣ್ ಅವರು ಪೂಜೆ ಸಾಮಾನು ತೊಗೊತಿದ್ದಾರೆ. ಮೇಲೆ ದೇವಸ್ಥಾನ ಇದೆ, ಅಲ್ಲಿ ಪೂಜೆ ಮಾಡಿಸೋದಕ್ಕೆ. ಪೂಜೆ ಸಾಮಾನೆಲ್ಲ ತೊಗೊಂಡು ನಾವು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನನಗಂತೂ ತುಂಬಾ ಎಕ್ಸೈಟ್ಮೆಂಟ್ ಇತ್ತು. ಟ್ರೆಕ್ಕಿಂಗ್ ಹೋಗಿ ತುಂಬಾ ದಿವಸ ಆಗಿತ್ತು, ಅದಕ್ಕೆ ನನಗೆ ಹತ್ತಕ್ಕೆ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೆ. ಕಿರಣ್ ಕೂಡ ತುಂಬ ಎಕ್ಸೈಟ್ಮೆಂಟಲ್ಲಿದ್ದರು. ಬೆಟ್ಟ ಮಾತ್ರ ತುಂಬ ಚೆನ್ನಾಗಿದೆ, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇವತ್ತೇನು ಜಾಸ್ತಿ ಜನ ಬಂದಿರಲಿಲ್ಲ. ವೀಕ್ ಡೇಸ್ಗಿಂತ ವೀಕೆಂಡ್ಸಲ್ಲಿ ತುಂಬ ಜನ ಬರ್ತಾರೆ. ಹೇಗೆ ಅನಿಸ್ತಾ ಇದೆ ಫೀಲು? ನನಗಂತೂ ಹತ್ತಕ್ಕಾಗ್ತಾಯಿಲ್ಲ ಒಂಚೂರು. ಇನ್ನು ಕಾಲು ಭಾಗ ಬಂದಿದ್ದೀನಿ ಆಲ್ರೆಡಿ, ನಂಗೆ ಸುಸ್ತಾಗ್ಬಿಟ್ಟು. ಇನ್ನು ಬಂದಿರೋದೇ ಇಷ್ಟ ಫ್ರೆಂಡ್ಸ್. ಇನ್ನೂ ಅರ್ಧ ಬೆಟ್ಟನೂ ಹತ್ತಿಲ್ಲ ಅಶು. ನೀನು ನೋಡ್ರೆ ಈ ಥರ ಕೂತಿದ್ಯಾ. ಈ ಥರ ಕೂತ್ಕೊಂಡ್ರೆ ಇವತ್ತು ನಾವು ಬೆಟ್ಟ ಹತ್ತದಂಗೆ. ಹೇಗಿದೆ ಸಿದ್ರು ಬೆಟ್ಟ ಫೀಲು? ಡೈಲಿ ಇಲ್ಲೇ ವಾಕಿಂಗ್ ಬರಬೇಕು ಅಂತಿದ್ದಲ್ಲ, ಬೆಟ್ಟ ಹತ್ತಿ ಬೆಟ್ಟ ಇಳಿಬೇಕಂದಲ್ಲ. ಇನ್ನೂ ಅರ್ಧ ಬೆಟ್ಟ ಕೂಡ ಹತ್ತಿಲ್ಲ. ಆಲ್ರೆಡಿ ನಂಗೆ ಇದ್ದಿದ್ದು ಎಕ್ಸೈಟ್ಮೆಂಟ್ ಎಲ್ಲ ಹೋಗಿತ್ತು. ಸೊ ಕಿರಣ್ ಇಲ್ಲಿ ನನಗೆ ರೇಗಿಸ್ತಾ ಇದ್ರು. ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಅಶು ಸಿದ್ರು ಬೆಟ್ಟ ನೋಡಿಲ್ಲ ಅಂತಂದ್ರು, ಅದಕ್ಕೆ ಕರ್ಕೊಂಬಂದೆ. ನೋಡಿದ್ರೆ ಇಷ್ಟೆಲ್ಲ ಮಲಗಿದ್ದಾರೆ. ಇನ್ನೂ ಅರ್ಧ ಅಷ್ಟೇ ಬಂದಿರೋದು ನೋಡಿ. ಆ ಬಿಸಿಲಿಗೆ ಇದಕ್ಕೆ ತುಂಬ ಚೆನ್ನಾಗಿದೆ ನೋಡಿ. ಇಲ್ಲೊಂದು ಅಡ್ಡ ಮಾಡಿದ್ದಾರೆ. ನೋಡಿ ಪಕ್ಕ ಇದು ಒಂದು ಬೆಟ್ಟ ಇದೆ. ನೈಸ್. ಅಲ್ಲಿ ಮನೆ ಕಾಣಿಸ್ತಾ ಇದೆಯಾ? ಇದು ಯಾರ್ದು ಅಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ನೋಡಿ ಹೇಗಿದೆ ಅಂತ. ಬರೀ ಬಂಡೆಗಳಿದೆ. ಸ್ವಲ್ಪ ದೂರ ಮೆಟ್ಲಿದೆ, ಸ್ವಲ್ಪ ದೂರ ಈ ಥರ ಬರೀ ಬಂಡೆಗಳಿದೆ. ಸಿದ್ರು ಬೆಟ್ಟನ ಸಂಜೀವಿನಿ ಬೆಟ್ಟ ಅಂತ ಕರೀತಾರೆ. ಯಾಕೆ ಕರೀತಾರೆ ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ನೋಡಿ ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ಹತ್ತಕ್ಕೆ ಅಂತ. ಆದರೆ ತುಂಬ ಕೇರ್ಫುಲ್ಲಾಗಿ ಹತ್ತಬೇಕು ಫ್ರೆಂಡ್ಸ್. ಸೊ ಫೈನಲಿ ರೀಚ್ ಆದ್ವಿ. ನೋಡಿ ಇದೇ ಬೆಟ್ಟದ ತುದಿಯಲ್ಲಿರೋ ದೇವಸ್ಥಾನ. ತಣ್ಣಗಿದೆ ಅಲ್ಲ? ನೀರು ಹರಿತಾ ಇದೆ ನೋಡಿ ಇಲ್ಲಿ. ಈ ದೇವರಿಗೆ ಯಾವುದೇ ದೇವಸ್ಥಾನಗಳ ರೀತಿ ಕಟ್ಟಡ ಕಟ್ಟಿಲ್ಲ. ಬರೀ ಬಂಡೆಗಳಿಂದ ಸುತ್ತುವರೆದ ಗವಿಯಾಗಿದೆ. ಇಲ್ಲಿ ಸಿದ್ದೇಶ್ವರನು ಪರಮಶಿವನ ಉದ್ಭವ ಮೂರ್ತಿಯಾದ ಲಿಂಗದ ರೂಪದಲ್ಲಿ ಪೂಜಿಸುತ್ತಾರೆ. ಈ ಸಿದ್ದೇಶ್ವರನು ಹೋಳಿಗೆ ಪ್ರಿಯನೆಂಬ ನಂಬಿಕೆ ಇದೆ. ಒಂಥರ ಗುಹೆ ಥರ ಇದೆ. ಇದ್ರೊಳಗಂತೂ ತುಂಬಾ ಕೂಲಾಗಿತ್ತು. ಯಾವ ಎ ಸಿನೂ ಇಲ್ಲ ಇದ್ರ ಮುಂದೆ. ಎಷ್ಟು ಬಿಸಿಲಲ್ಲಿ ನಡ್ಕೊಂಬಂದ್ವಿ. ಇಲ್ಲಿಗೆ ಬಂದಿದ ತಕ್ಷಣ ತುಂಬಾ ಕೂಲ್ ಅನಿಸ್ತು. ಹೋಗಿದ ತಕ್ಷಣ ಅಲ್ಲಿರೋ 500 ಕುಡಿಯೋದಕ್ಕೆ ನೀರು ಕೊಡ್ತಾರೆ. ಈ ನೀರು ತುಂಬ ಪವಿತ್ರವಾದ ನೀರು. ಸೈಂಟಿಸ್ಟ್ಗಳು ಕೂಡ ಬಂದು ಈ ನೀರನ್ನ ಟೆಸ್ಟ್ ಮಾಡಿದ್ದಾರೆ. ಯಾವುದೇ ಕೆಮಿಕಲ್ ಏನೂ ಇಲ್ಲ. ತುಂಬ ಆಯುರ್ವೇದಿಕ್ ಅಂಶ ಹೊಂದಿದೆ. ಹಾಗೆ ಇಲ್ಲಿ ಬಂದಿದ್ದ ಭಕ್ತಾದಿಗಳಿಗೆಲ್ಲ ಸ್ನಾನ ಮಾಡೋಕ್ಕೆ ಹೇಳ್ತಾರೆ. ದಯವಿಟ್ಟು ಯಾರೇ ಬಂದರೂ ಈ ನೀರಲ್ಲಿ ಒಮ್ಮೆ ಸ್ನಾನ ಮಾಡಿ. ಏನೇ ಚರ್ಮ ರೋಗ ಇದ್ದರೂ ಹೋಗುತ್ತೆ, ಮತ್ತು ಏನೇ ಪಾಪ ಇದ್ದರೂ ಹೋಗುತ್ತೆ ಅನ್ನೋ ನಂಬಿಕೆ ಇದೆ.
ಇಲ್ಲಿ ಹರಿತಿರೋ ನೀರಲ್ಲಿ ತುಂಬ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ. ಹಾಗಾಗಿ ಈ ಸ್ಥಳವು ಅದರ ಗಿಡಮೂಲಿಕೆಗಳ ಹೆಚ್ಚಿನ ಔಷಧೀಯ ಮೌಲ್ಯಕ್ಕೆ ಹೆಸರುವಾಸಿಯಾಗಿದೆ. ನಾವು ಹೋಗಿದ್ದ ಟೈಮಲ್ಲಿ ಕರೆಂಟ್ ಹೋಗಿತ್ತು. ಜಾಸ್ತಿ ಫೋಟೋಸ್ ವೀಡಿಯೋಸ್ ತೆಗಿಲಿಕ್ಕೆ ಬಿಡಲಿಲ್ಲ ಅವರು. ಸಿದ್ರು ಬೆಟ್ಟನ ಸಂಜೀವಿನಿ ಬೆಟ್ಟ ಅಂತ ಕರೀತಾರೆ ಅಂತ ಹೇಳಿದೆ. ಯಾಕಂದರೆ ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣರು ಲಂಕೆಯಲ್ಲಿ ಯುದ್ಧ ಮಾಡಬೇಕಾದ್ರೆ ಆಂಜನೇಯ ಸಂಜೀವಿನಿ ಪರ್ವತ ತೊಗೊಂಡು ಹೋಗ್ತಾರೆ. ಆ ಸಂಜೀವಿನಿ ಪರ್ವತ ತೊಗೊಂಡು ಹೋಗಬೇಕಾದ್ರೆ ಬಿದ್ದಂಥ ತುಳುಕಿಂದ ಆದಂಥ ಪರ್ವತ ಸಿದ್ರು ಬೆಟ್ಟ. ಇಲ್ಲಿ ಸುಮಾರು ದಶಕಗಳ ಕಾಲ ಸಿದ್ದೇಶ್ವರರು ತಪಸ್ಸು ಮಾಡಿ ಇಲ್ಲೇ ಐಕ್ಯರಾದರು ಅಂತ ಹೇಳ್ತಾರೆ. ಸೊ ಇಲ್ಲಿ ಉದ್ಭವ ಆಗಿರುವಂಥ ಲಿಂಗ ನೀವು ನೋಡ್ತಾ ಇದ್ದೀರಾ. ಬೆಟ್ಟದ ಮೇಲಿಂದ ವ್ಯೂ ನೋಡಿ ಈ ಥರ ಇದೆ. ತುಂಬ ಬ್ಯೂಟಿಫುಲ್ ವ್ಯೂ. ಸಿದ್ರು ಬೆಟ್ಟ ಅಂತ ಹೆಸರು ಏನಕ್ಕೆ ಬಂತು ಅಂದರೆ ನವಕೋಟಿ ಸಿದ್ಧ ಪುರುಷರು ಇಲ್ಲಿ ತಪಸ್ಸು ಮಾಡಿ ಯೋಗ ಸಿದ್ಧಿ ಮಾಡಿ ಈ ಬೆಟ್ಟಕ್ಕೆ ಅಂಥ ಶಕ್ತಿ ಇದೆ. ಹಾಗೆ ಸುಮಾರು ಗಿಡಮೂಲಿಕೆಗಳು ಇವೆ. ಗೌರ್ಮೆಂಟ್ ಕೂಡ ಇದನ್ನು ಐಡೆಂಟಿಫೈ ಮಾಡಿದ್ದಾರೆ. ಸುಮಾರು 400 ಜಾತಿ ಗಿಡಮೂಲಿಕೆಗಳಿದೆ ಇಲ್ಲಿ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಈಗ ಬೆಟ್ಟ ಹಿಡಿತಾ ಇದ್ದೀವಿ. ಸಾಕು ಕೊಡ್ತೀನಿ, ವಿಡಿಯೋ ಮಾಡ್ಬೇಡ, ಮೊಬೈಲ್ ನೋಡ್ಕೊಂಡ್ಬಿಡ್ತೀಯ. ಸೊ ಇಬ್ರಿಗೂ ತುಂಬ ಹೊಟ್ಟೆ ಹಸಿತಾ ಇತ್ತು. ಬರ್ತಾ ಸ್ವಲ್ಪ ಸ್ನ್ಯಾಕ್ಸ್ ತಂದಿದ್ವಿ, ಅದನ್ನು ತಿಂತಾ ಇದ್ದೀವಿ ಇಲ್ಲಿ. ಇನ್ನೇನು ಆಲ್ಮೋಸ್ಟ್ ಬೆಟ್ಟ ಇಳಿದಿದ್ದಾಯಿತು. ನನಗಂತೂ ಬೆಟ್ಟ ಇಳಿಯೋದು ಈಸಿ ಅನಿಸುತ್ತೆ, ಹತ್ತೋದು ತುಂಬ ಕಷ್ಟ. ಇಲ್ಲಿ ಕೋತಿಗಳು ಕಟ್ಟೋದು ತುಂಬ ಇದೆ ಫ್ರೆಂಡ್ಸ್. ಏನೇ ತಂದರೂ ನೀವು ಮೊಬೈಲ್ ಆಗಲಿ ಸ್ನ್ಯಾಕ್ಸ್ ಆಗಲಿ ಏನೇ ತಂದರೂ ಹುಷಾರಾಗಿ ಇಟ್ಕೊಳ್ಳಿ, ಎಲ್ಲ ಕಿತ್ಕೊಳಕ್ಕೆ ಬರುತ್ತೆ. ಬೆಟ್ಟದ ಕೆಳಗೆ ಇಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಇಲ್ಲಿಗೆ ಬಂದ್ವಿ ನಾವು. ಯಾರೇ ಬಂದರೂ ಫಸ್ಟು ಬೆಟ್ಟದ ಮೇಲಿರೋ ದೇವ್ರಿಗೆ ಪೂಜೆ ಮಾಡಿಸಿ ಆಮೇಲೆ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರಂತೆ. ಸೊ ನಾವು ಇಲ್ಲಿ ಪೂಜೆ ಮಾಡಿಸ್ತಾ ಇದ್ದೀವಿ. ಸೊ ಈಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ. ಬಟ್ ಬೆಟ್ಟ ಹತ್ತಿ ಇಬ್ಬರೂ ತುಂಬಾ ಸುಸ್ತಾಗಿದ್ದೀವಿ. ಮನೆಗೆ ಹೋಗಿ ಯಾವಾಗ ರೆಸ್ಟ್ ಮಾಡ್ತೀವೋ ಅಂತ ಅನಿಸ್ತಿದೆ. ಸೊ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ. ಪ್ಲೀಸ್ ಸಪೋರ್ಟ್ ಮಾಡಿ. ನಮ್ಮ ಫಸ್ಟ್ ವ್ಲಾಗ್ ಇದು. ಇದೇ ಥರ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.